ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಕಾಯ್ದೆ ಅಂತ ಮಾಡಿದ್ದಾರೆ. ಶಾರ್ಟ್ ಟರ್ಮ್ನಲ್ಲಿ BBG ರಾಮ್ಜಿ ಆಕ್ಟ್ ಅಂತ ಮಾಡಿದ್ದಾರೆ. ನಾನು ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನ ಆಮೇಲೆ ಬರ್ತೀನಿ. ನಾನು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ಮೋದಿ ಸರ್ಕಾರ ರಿಪೀಲ್ ಮಾಡೋದ್ರ ಮೂಲಕ, ಮನ್ರೇಗಾ ಕಾಯ್ದೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ಯಾರ ಜೊತೆಲೂ ಕೂಡ ಚರ್ಚೆ ಮಾಡಿಲ್ಲ. ರಾಜ್ಯ ಸರ್ಕಾರಗಳ ಜೊತೆಲೂ ಚರ್ಚೆ ಮಾಡಿಲ್ಲ, ಜನರ ಜೊತೆಲೂ ಚರ್ಚೆ ಮಾಡಿಲ್ಲ, ನಮ್ಮ ಅಭಿಪ್ರಾಯನೂ ಕೂಡ ಪಡೆದಿಲ್ಲ. ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಇದು 17ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಮೂವ್ ಆಗುತ್ತೆ, 18ನೇ ತಾರೀಕು ಪಾಸ್ ಆಗುತ್ತೆ. ಮೂವ್ ಆಗಿ ಡಿಸೆಂಬರ್ 17ನೇ ತಾರೀಕು ಮೂವ್ ಆಗಿ ಬಿಲ್ಲು ಮೂವ್ ಆಗಿ 18ನೇ ತಾರೀಕು ಕಾಯ್ದೆ ಆಗ್ಬೋದು. ಸುಮಾರು 12,16,00,000 ಇಡೀ ದೇಶದಲ್ಲಿ 12,16,00,000 ಕಾರ್ಮಿಕರಿದ್ದಾರೆ ದೇಶದಲ್ಲಿ. ಅದರಲ್ಲಿ 6,21,00,000 ಮಹಿಳೆಯರಿದ್ದಾರೆ. ಅಂದ್ರೆ ಸುಮಾರು 53.61%. ನರೇಗಾ ಕಾರ್ಮಿಕರು ಇಡೀ ದೇಶದಲ್ಲಿ 12.26 ಲಕ್ಷ, 12.16 ಲಕ್ಷ ಕೋಟಿ, 12.16 ಲಕ್ಷ ಕೋಟಿ. ಅದರಲ್ಲಿ 53.61% ಮಹಿಳೆಯರು, ಸುಮಾರು 6,21,00,000 ಮಹಿಳೆಯರು ಇರ್ತಾರೆ. ಆಮೇಲೆ ಪರಿಶಿಷ್ಟ ಜಾತಿಯವರು 17% ಇರ್ತಾರೆ. ಪರಿಶಿಷ್ಟ ವರ್ಗದವರು 11% ಇರ್ತಾರೆ. ಇದು ದೇಶದ್ದು ಅಂಕಿಅಂಶಗಳು. ದೇಶದ್ದು. ಕರ್ನಾಟಕದಲ್ಲಿ 71.18 ಲಕ್ಷ ಕೋಟಿ, ಆಮೇಲೆ ಲಕ್ಷ 71.18 ಲಕ್ಷ ಕೋಟಿ ಅಲ್ಲ, ಲಕ್ಷ 71.18 ಲಕ್ಷ ಆಕ್ಟಿವ್ ನರೇಗಾ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ. ಇದರಲ್ಲಿ
36.75 ಲಕ್ಷ ಮಹಿಳೆಯರು 36.75 ಲಕ್ಷ ಮಹಿಳೆಯರು ಪರ್ಸೆಂಟೇಜ್ ವೈಸ್ 51.6% ಮಹಿಳೆಯರು ಇರತಕ್ಕಂಥದ್ದು. ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ, ಅಂತ ವಾತಾವರಣ ಇದೆಯಲ್ಲ, ಅಂತ ಕಾನೂನು ಮಾಡಿರ್ತಕ್ಕಂಥದನ್ನ ನಾಶ ಮಾಡ್ತಕ್ಕಂಥದ್ದೇ ಬಿಜೆಪಿಯವ್ರ ಕೆಲಸ. ಇದಕ್ಕೆ ಮಾರ್ಗದರ್ಶಕರು ಯಾರು ಗೊತ್ತಾ? ಬಿಜೆಪಿಯವರ RSS. ಇದನ್ನ ಮಾಡಿ ಈ ಕಾಯ್ದೆ ಹಿಂದೆ ಇದ್ದಂತ ಮನ್ರೇಗಾ ಕಾಯ್ದೆಯನ್ನ ನಾಶ ಮಾಡಿ, ಧ್ವಂಸ ಮಾಡಿ, ಅದರಿಂದ ಉಪಯೋಗ ಯಾರಿಗಾಗ್ತಾ ಇದೆ ಅಂದ್ರೆ ಕಾರ್ಪೊರೇಟ್ ಕಂಪನಿಗಳಿಗೆ. ಈ ಕಾಯ್ದೆ ಪ್ರಕಾರ, ನರೇಗಾ ಕಾಯ್ದೆ ಪ್ರಕಾರ ಜನರು ರೈತರು, ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆಯಲ್ಲಿ ಮನ್ರೇಗಾ ಕೆಲಸಗಳನ್ನು ಕೂಡ ಮಾಡ್ಕೊತಾ ಇದ್ರು ಅವ್ರು ಇದ್ದಂತ ಜಾಗದಲ್ಲೇ. ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನ ಕಟ್ತಾ ಇದ್ರು. ಒಂದು, ಅವ್ರು ಇದ್ದ ಜಾಗದಲ್ಲೇ ಕೆಲಸ ಸಿಕ್ತಿತ್ತು ಅವ್ರಿಗೆ. ಅವ್ರ ಮಕ್ಕಳುಗಳನ್ನ ಹತ್ತಿರದ ಶಾಲೆಗೆ ಕಳಿಸ್ಬೋದಾಗಿತ್ತು. ಆಸ್ತಿ ಸೃಜನೆ ಆಯ್ತಿತ್ತು. ಆಮೇಲೆ ಅವ್ರಿಗೆ ಉದ್ಯೋಗ ಸಿಕ್ತಿತ್ತು. ಆಮೇಲೆ ಉದ್ಯೋಗ ಕೇಳಿ ಪಡಿತಕ್ಕಂತ ಹಕ್ಕು ಅವ್ರಿಗಿತ್ತು. ಇವರು ಹಿಂದೇನೆ ಈ ನರೇಗಾ ಕಾಯ್ದೆ ಇಂಟ್ರೊಡ್ಯೂಸ್ ಆಯ್ತಲ್ಲ 20 ವರ್ಷಗಳ ಹಿಂದೆ, ಮನಮೋಹನ್ ಸಿಂಗ್ ರವ್ರ ಕಾಲದಲ್ಲಿ. ಆಗ್ಲೇನೆ ಬಿಜೆಪಿಯವರು ವಿರೋಧ ಮಾಡಿದ್ರು. ಏನು ಬರ್ಕೊಳ್ಳದೆ ಕೂತಿದ್ಯಾ? ಆಗ ಇದನ್ನ ಈ ಫುಡ್ ಫಾರ್ ವರ್ಕ್ ಅಂತ ಇತ್ತಲ್ಲ, ಫುಡ್ ರೈಟ್ ಇತ್ತಲ್ಲ, ಸ್ವಾವಲಂಬನೆ ಮಾಡ್ತಕ್ಕಂಥ ರೈಟ್ ಟು ಫುಡ್, ಇದನ್ನ ಮುರಳಿ ಮನೋಹರ್ ಜೋಶಿ ಅವರು ಗೇಲಿ ಮಾಡಿದ್ರು. ಏನಂತ ಗೇಲಿ ಮಾಡಿದ್ರು ಅಂತಂದ್ರೆ, ಈ ಬಿಲ್ ಬಂದಾಗ, ರೈಟ್ ಟು ಫುಡ್ ಬಿಲ್ ಬಂದಾಗ, ಇದು ಫುಡ್ ಗ್ಯಾರಂಟಿ ಅಲ್ಲ,
ವೋಟ್ ಗ್ಯಾರಂಟಿ ಅಂತ, ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದ್ರು. ಯಾರು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ, ದಿ ಸೀನಿಯರ್ ಮೆಂಬರ್ ಆಫ್ ದಿ ಬಿಜೆಪಿ ಪಾರ್ಟಿ. ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪಾ ಅಂತಂದ್ರೆ, ಈಗ 11.5 ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ, ಅವ್ರ ಸಾಧನೆ ಏನಪ್ಪಾ ಅಂತಂದ್ರೆ, ಯೋಜನೆಗಳನ್ನ ಹೆಸರು ಬದಲಾಯಿಸೋದು. ಈ ತರ 30 ಯೋಜನೆಗಳಿಗೆ ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ. ಅಥವಾ ರಿಪೀಲ್ ಮಾಡಿದ್ದಾರೆ. ಕಾನೂನುಗಳನ್ನೇ ರಿಪೀಲ್ ಮಾಡೋದು. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಿರ್ಮಲ್ ಭಾರತ್ ಅಂತ ಇತ್ತು, ಅದನ್ನು ಸ್ವಚ್ಛ ಭಾರತ್ ಅಂತ ಮಾಡೋದು. ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡೋದು. ಪಂಚವಾರ್ಷಿಕ ಯೋಜನೆಯನ್ನ ಎಂತದ್ದು, ನೀತಿ ಆಯೋಗ ಮಾಡೋದು. ಈ ರೀತಿ ದೇಶದ ಪ್ರಗತಿ ಮಾಡಲಿಕ್ಕೆ ಮಾಡಿದಂತ ಅನೇಕ ಯೋಜನೆಗಳನ್ನ ಬುಡಮೇಲು ಮಾಡಿದ್ದಾರೆ. ನಾನು ಇದನ್ನೆಲ್ಲ ವಿವರಗಳನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಎಷ್ಟನೇ ತಾರೀಕು ಅದು? ಡಿಸೆಂಬರ್ 30ನೇ ತಾರೀಕು ಪತ್ರ ಬರೆದಿದ್ದೇನೆ. ಗ್ರಾಮೀಣ ಕಾರ್ಮಿಕರು, ಸಣ್ಣ ರೈತರು ತಮ್ಮ ಬದುಕನ್ನ ಈ ಕಾಯ್ದೆ ಮೂಲಕ ಅಂದ್ರೆ, ಈಗ 100 ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು. ಮಿನಿಮಮ್ 100 ದಿನ ಕೊಡಬೇಕು ಕೆಲಸನ.